ಅಂಡ್ ಚಂದನ್ ಇವರಿಬ್ಬರಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಅಗ್ನಿ ಪರೀಕ್ಷೆಯ ಕಡೆಯಿಂದ ಮತ್ತೊಂದು ಧಮಾಕ ಪ್ರೋಮೋ ಬಿಡುಗಡೆಯಾಗಿದೆ. ಈ ಬಿಗ್ ಬಾಸ್ ಮೆಟ್ಟಿಲು ಏರೋಕೆ ಯಾವುದೇ ಏಜ್ ಲಿಮಿಟ್ ಇಲ್ಲ ಅಂತ 72 ವರ್ಷದ ರತ್ನ ಎಂಬ ಅಜ್ಜಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ವೇದಿಕೆಗೆ ಬಂದಿದ್ದಾರೆ. ಇಲ್ಲಿ ಏಜ್ ಲಿಮಿಟ್ ಇಲ್ಲ. ಎಷ್ಟು ಜನ ಬಂದಿದ್ದಾರೆ? 72 ವರ್ಷದವರು. ನಂತರ 72 ವರ್ಷದ ಅಜ್ಜಿನೇ ಬಂದ್ಮೇಲೆ ನಾವೇನ್ ಕಮ್ಮಿ ಇಲ್ಲ ಅಂತ ಜಂಜಿ ಕಿಡ್ 20 ವರ್ಷದ ಕುಮಾರಿ ಅವರು ಬಂದಿದ್ದಾರೆ. ಅವರು ಜಬರ್ದಸ್ತಾಗಿ ಎಂಟ್ರಿ ಸಹ ಕೊಟ್ಟು ಡೈಲಾಗ್ ಸಹ ಹೊಡಿತಾರೆ. ವಿನಯ್ ಗೌಡ ಅವರು 72 ವರ್ಷದ ಅಜ್ಜಿ ಅವರಿಗೆ ಒಂದು ಪ್ರಶ್ನೆ ಮಾಡ್ತಾರೆ. ನಿಮ್ಮನ್ನೇನಾದ್ರೂ ನಾವು ಬಿಗ್ ಬಾಸ್ ಮನೆಗೆ ಕಳುಹಿಸಿದ್ರೆ ಅಲ್ಲಿ ಊಟದ ಕೊರತೆ ಉಂಟಾದ್ರೆ ಏನ್ ಮಾಡ್ತೀರಾ ಅಂತ. ಆಗ ಅಜ್ಜಿ ಈಗಂದ್ರು, ಕೊರತೆ ಇದ್ದಾಗ ಆರೋಗ್ಯ ಹಾಳಾಗತ್ತೆ ಅನ್ನೋದು ಏನಾದ್ರು ಇದೆಯಾ ನಿಮ್ಗೆ? ನಂತರ ನಿರಂಜನ್ ದೇಶಪಾಂಡೆ ಅವರು 20 ವರ್ಷದ ಕುಮಾರಿಗೆ ನೀನೇನಾದ್ರೂ ಜಂಜಿ ಕಿಡ್ಡ ಅಂತ ಕೇಳಿದಾಗ ನನಗೆ ಇಂಗ್ಲಿಷ್ ಬರಲ್ಲ ಅಂತ ಟಾಂಗ್ ಕೊಡ್ತಾರೆ ಕುಮಾರಿ. ಕನ್ನಡದಲ್ಲಿ ಹೇಳ್ಬೇಕು. ನಂತರ ನಿರಂಜನ್ ದೇಶಪಾಂಡೆ ಅವರು 20 ವರ್ಷದ ಕುಮಾರಿಗೆ ಇದರಲ್ಲಿ ಚಂದನ್ ಮತ್ತು ವಿನಯ್ ಇಬ್ಬರಲ್ಲಿ ಅಂತ ಸ್ವಲ್ಪ ಮ್ಯೂಟ್ ಆಗ್ತಾರೆ. ಆಗ ಕುಮಾರಿ ಈ ರೀತಿ ಅಂದ್ರು, ವಿನಯ್ ಅಂಡ್ ಚಂದನ್ ಇವರಿಬ್ಬರಲ್ಲಿ ಕೊನೆಗೆ 20 ವರ್ಷದ ಹುಡುಗಿಯನ್ನ 4 ಜನ ಜಡ್ಜಸ್ಗಳು ಗ್ರೀನ್ ಲೈಟ್ ಕೊಟ್ಟು ಆ ಹುಡುಗಿಯನ್ನ ಸ್ಟಾರ್ ಕಂಟೆಸ್ಟೆಂಟ್ ಆಗಿ ಮಾಡಿದ್ದಾರೆ. ಕಡೆಯಿಂದ ಫಿಕ್ಸ್ ಇವರು ಅವ್ರ ಮುಗ್ಧತೆ ನನಗೆ ಇಷ್ಟ. 4 ಜನ ಗ್ರೀನ್ ಕೊಟ್ಟಿರೋದ್ರಿಂದ ಸ್ಟಾರ್ ಕಂಟೆಸ್ಟೆಂಟ್ ಆದವರಿಗೆ 17ನೇ ತಾರೀಕಿನಿಂದ 31ರವರೆಗೆ ಗೇಮ್ ಇರುತ್ತೆ. ಅದರಲ್ಲಿ ಯಾರು ವಿನ್ ಆಗ್ತಾರೆ ಅವರಿಗೆ ಬಿಗ್ ಬಾಸ್ ಕನ್ನಡ ಸೀಸನ್ 13ರ ಮನೆಗೆ ಹೋಗುವ ಪರ್ಮಿಷನ್ ಸಿಗುತ್ತೆ. ಸ್ಟಾರ್ ಕಂಟೆಸ್ಟೆಂಟ್ ಅಗ್ನಿ ಪರೀಕ್ಷೆ ಇದೇ ಭಾನುವಾರ ರಾತ್ರಿ 9 ಗಂಟೆಗೆ, ಸೋಮವಾರದಿಂದ ಶುಕ್ರವಾರ ರಾತ್ರಿ 9:30ಕ್ಕೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಮಾತ್ರ ಲೈಕ್ ಮಾಡಿ. ಇದೇ ತರ ಬಿಗ್ ಬಾಸ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.